ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಚಿಕ್ಕಬಳ್ಳಾಪುರ ಹಸುಗಳ ಮಾರುಕಟ್ಟೆಗೆ ಬಂದಿದ್ದೀನಿ. ಇದು ಪ್ರತಿ ಶನಿವಾರ ಈ ಮಾರುಕಟ್ಟೆ ನಡೆಯುತ್ತೆ. ಇದು ಚಿಕ್ಕಬಳ್ಳಾಪುರ ಸಿಟಿ ಒಳಗಡೆ ನಡೆಯುತ್ತೆ. ಇದು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಿಂದ 2 ಕಿಲೋಮೀಟರ್ ದೂರದಲ್ಲಿ APMC ಮಾರ್ಕೆಟ್ ಒಳಗಡೆ ಈ ಮಾರುಕಟ್ಟೆ ನಡೆಯುತ್ತೆ. ಇಲ್ಲಿ ಪಡ್ಡೆ ಕರುಗಳು ಬಂದಿರ್ತವೆ. ಕರೋನಾಗಿಂತ ಮುಂಚೆ ಈ ಮಾರ್ಕೆಟು ಭರ್ಜರಿಯಾಗಿ ನಡೆಯುತ್ತಿತ್ತು ಅಂತೆ. ಆದರೆ ಕರೋನಾ ಬಂದಾಗಿಂದ ಈ ಮಾರ್ಕೆಟ್ ಸ್ಟಾಪ್ ಆಗಿದ್ದು ಮತ್ತೆ ರಿಕವರಿ ಆಗಿಲ್ಲ. ಕೆಲವೊಂದು ಕಾರಣಗಳಿಂದ ಈ ಮಾರ್ಕೆಟ್ ಬಂದಾಗಿತ್ತು. ಬಟ್ ಇತ್ತೀಚೆಗೆ ಇಲ್ಲಿ ಒಳ್ಳೊಳ್ಳೆ ಬ್ರೀಡ್ ಕರುಗಳಿಂದ ಇಲ್ಲಿ ಮಾರುಕಟ್ಟೆ ಚಿಕ್ಕದಾಗಿ ನಡೀತಾ ಇದೆ. ಇಲ್ಲಿ ಸ್ವಲ್ಪ ಪ್ರಮಾಣದ ಕರುಗಳು ಬಂದರೂ ಒಳ್ಳೆ ಬ್ರೀಡ್ ಕರುಗಳು ಬಂದಿರ್ತವೆ. ಹಾಗೆ ನಾಟಿ ಕರುಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಕರುಗಳ ಬೆಲೆ ಅನ್ನೋದು ಅವುಗಳ ಆರೋಗ್ಯ ಮತ್ತು ಬ್ರೀಡ್ ಕ್ವಾಲಿಟಿ ಮೇಲೆ ನಿರ್ಧಾರ ಆಗುತ್ತೆ ಅಂತಂದರೂ ಕೆಲವೊಮ್ಮೆ ಅದು ಮಾರ್ಕೆಟಿಂದ ಮಾರ್ಕೆಟ್ಗೆ, ಪ್ರದೇಶದಿಂದ ಪ್ರದೇಶಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ನಾವು ಚಿಂತಾಮಣಿ ಅಂತ ದೊಡ್ಡ ಮಾರ್ಕೆಟಲ್ಲಿ ಖರೀದಿ ಮಾಡೋ ಎಲ್ಲ ಕರುಗಳು ಕೂಡ ಈ ಥರ ಚಿಕ್ಕ ಮಾರ್ಕೆಟ್ಗಳಲ್ಲೇ ವ್ಯಾಪಾರಿಗಳು ಖರೀದಿ ಮಾಡಿರ್ತಾರೆ. ಆದ್ದರಿಂದ ಈ ಥರ ಮಾರ್ಕೆಟ್ಗಳಿಗೆ ಒಂದ್ಸಲ ಭೇಟಿ ಕೊಡಿ. ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇವತ್ತು ಯಾವ್ಯಾವ ಥರ ಕರುಗಳು ಬಂದಿದ್ದಾವೆ, ಏನೇನು ಪ್ರೈಸಲ್ಲಿದ್ದಾವೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಣ್ಣ, ಮಾರ್ಕೆಟ್ ಹೇಗೆ ನಡೀತಾ ಇದೆ? ಇಲ್ಲಿ ಹೊಸದಾಗಿ ಬರ್ತಾ ಇದ್ದೀರಾ? ಮೊದಲು ದೊಡ್ಡದಾಗಿ ನಡೀತಾ ಇತ್ತಾ ಇಲ್ಲಿ? ಹಾಂ, ಇವಾಗ ಬರ್ತಾ ಇದ್ದೀರಾ? ಅಂದರೆ ಎಷ್ಟು ದಿನದಿಂದ ಬರ್ತಾಯಿದ್ದೀರಣ್ಣ ಈ ಮಾರ್ಕೆಟ್ಗೆ? ಇಲ್ಲ, ಇದೇ ಫಸ್ಟ್ ಬರ್ತಾ ಇದ್ದೀರಾ? ಓಕೆ. ಇಷ್ಟೇ ಸೇರಿದ್ದು? ಓ, ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ. ಓಕೆ ಅಣ್ಣ, ಎಷ್ಟು ತಂದಿದ್ದೀರಣ್ಣ ಇವತ್ತು? ನಾವು ತಂದಿರೋದು ಅಲ್ಲ, ಇದು ಒಂದೇ ತಂದಿದ್ದೀರಾ? ಒಂದೇ ತಂದಿದ್ದೀರಾ? ಓಕೆ. ಅಂದರೆ ನೀವು ಮೇಯಿಸಿರೋದಾ, ಇದು ತಂದು ಮಾರಾಟ ಮಾಡ್ತಾ ಇರೋದಾ? ಹೌದಾ? ಅಂದರೆ ಕರು ಇದ್ದ ತಂದು ಸಾಕಿ ಇವಾಗ ಮೇವಿಲ್ಲದೆ ಮಾರ್ತಿದ್ದೀರಾ? ಏನು ಹೇಳ್ತಾಯಿದ್ರಣ್ಣ ಪ್ರೈಸ್ ಇದಕ್ಕೆ? 40 ಹೇಳ್ತಾಯಿದ್ದೀರಾ? ಎಲ್ಲಿಂದ ಬಂದಿದ್ದೀರಣ್ಣ ನೀವು? ಹೌದಾ? ಅಂದರೆ ನೀವು ಇದನ್ನ ತಂದು ಮೇಯಿಸಿ ಮಾರಾಟ ಮಾಡ್ತೀರಾ? ಸಾಕಕ್ಕೆ ಅಂತ ತಂದಿದ್ದು ಮೇವಿಲ್ಲದಕ್ಕೆ ಮಾರಾಟ ಮಾಡ್ತಿದ್ದೀರಾ? ಓಕೆ. ಫೈನಲ್ ಎಷ್ಟಾಗುತ್ತಣ್ಣ ಇದು? 35 ಆದರೆ ಆಗುತ್ತೆ. ಹಲ್ ಮಾಡಿದ್ಯಾ? ಇನ್ನೂ ಸೆಮೆನ್ ತೊಗೊಂಡಿಲ್ಲ ಅಲ್ವಾ? ಸೆಮೆನ್ 2 ತಿಂಗಳಾಗಿದೆ, ಬಟ್ ಕನ್ಫರ್ಮ್ ಇಲ್ಲಲ್ಲ? ಓಕೆ. ಪ್ರೈಸು 45, 55. ಫೈನಲ್ ಎಷ್ಟು ಕೊಡ್ತೀರಣ್ಣ? 45 ಆದರೆ ಕೊಡ್ತೀರಾ? ಓಕೆ. ಎಲ್ಲಿಂದ ಬಂದಿದ್ದೀರಣ್ಣ? ಹಾಂ, ಮಳ್ಳೂರು. ಪ್ರತಿ ವಾರನೂ ಬರ್ತೀರಾ ಈ ಮಾರ್ಕೆಟ್ಗೆ? ಪ್ರತಿ ವಾರ ಯಾವ ವಾರ ನಡೆಯುತ್ತಣ್ಣ ಈ ಮಾರ್ಕೆಟು? ಪ್ರತಿ ಶನಿವಾರ ನಡೆಯುತ್ತಾ? ಜಾಸ್ತಿ ಸೇರುತ್ತಾ ಇಷ್ಟೇನಾ? ಜಾಸ್ತಿ. ಓಕೆ. ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ ನೀವು? ಹಾಂ ಹಾಂ, ನೇಲೂರು, ವೇಲೂರು, ಹಾಂ, ತೋರ್ನಳ್ಳಿ, ಹಾಂ. ಓಕೆ. ನೀವು ಈ ಮಾರ್ಕೆಟ್ನಾಗ ಖರೀದಿ ಮಾಡ್ತೀರಾ, ಸೇಲ್ ಮಾಡ್ತೀರಾ? ಇಲ್ಲಿ ಸೇಲ್ ಮಾಡ್ತೀರಾ? ಓಕೆ. ಇಲ್ಲಿ ಬೇರೆ ಮಾರ್ಕೆಟ್ಗೆ ಹೋಲಿಸಿದ್ರೆ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ ರೇಟ್? ಒಂದೇ ಥರನಾ? ಬ್ರೀಡ್ ಮೇಲೆ ಎಲ್ಲ ಪ್ರೈಸ್ ನಿರ್ಧಾರ ಆಗುತ್ತೆ. ಓಕೆ. ನೀವೆಲ್ಲ ಖರೀದಿ ಮಾಡೋದು ಎಲ್ಲಿ? ಹಳ್ಳಿ ಮೇಲಾ? ಹಳ್ಳಿ ಮೇಲಾ? ಓಕೆ. ನಿಮ್ಮ ನಂಬರ್ ಹೇಳಿ ಬ್ರದರ್. 8747863993. ಓಕೆ ಬ್ರದರ್. ಬ್ರದರ್, ಇದಕ್ಕೇನು ಹೇಳ್ತಾರಾ ಪ್ರೈಸು? ಹಾಂ, 50. ಫೈನಲ್ ಎಷ್ಟಾಗುತ್ತೆ? ಅದೇ ರೇಟಾ? ಇದು ಅಲ್ಲಿ ಮಾಡಿದ್ಯಾ? ಇಲ್ಲಲ್ವಾ? 7 ತೊಗೊಂಡಿದ್ಯಾ ಇದು? ಇನ್ನೂ ಟೆಸ್ಟ್ ಇಲ್ಲ. ಓಕೆ. ಗ್ಯಾರಂಟಿ ಇಲ್ಲ. ಓಕೆ ಅಣ್ಣ, ಇವತ್ತು ಎಷ್ಟು ಕರುಗಳು ತಂದಿದ್ದೀರಾ ನೀವು? 10 ಕರುಗಳು ತಂದಿದ್ದೀರಾ? ಪ್ರತಿ ವಾರನೂ ಈ ಮಾರ್ಕೆಟಿಗೆ ಬರ್ತೀರಾ? ಓಕೆ. ಶನಿವಾರ ಮಾರ್ಕೆಟ್ ಇರುತ್ತೆ. ಚಿಕ್ಕಬಳ್ಳಾಪುರ ಮಾರ್ಕೆಟ್ ಅಲ್ವಾ? ಈ ಮಾರ್ಕೆಟ್ ಎಲ್ಲಿ ನಡೆಯುತ್ತೆ ಅಂತ ಹೇಳ್ತೀರಾ ಸ್ವಲ್ಪ? APMC ಮಾರ್ಕೆಟ್. ಓಕೆ ಅಣ್ಣ, ಇಲ್ಲಿ ಜಾಸ್ತಿ ದನಗಳು ಸೇರ್ತವ ಇಷ್ಟೇನಾ? ಓಕೆ. ಕರೋನಾ ಬಂದ್ಮೇಲೆ ಸ್ಟಾಪ್ ಆಗಿಂದ ಮತ್ತೆ ರಿಕವರಿಗಿಂದ ಕರುಗಳು ಮಾತ್ರ ಬರ್ತಾರೆ. ಹಾಂ, ಕರುಗಳು ಎಲ್ಲ ಬರೋ. ಈಗಿಲ್ಲ. ಓಕೆ. ಈಗ ಸ್ವಲ್ಪ ಪ್ರಮಾಣದಲ್ಲಿ ನಡೆಯುತ್ತೆ ಮಾರ್ಕೆಟ್? ನಡೀತದೆ, ಕಮ್ಮಿ. ಓಕೆ ಅಣ್ಣ. ನೀವು ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಣ್ಣ? ನಾವು ಚಿಕ್ಕಬಳ್ಳಾಪುರ ಮಾರ್ಕೆಟ್, ಚಿಂತಾಮಣಿ. ಇವೆರಡು ಮಾರ್ಕೆಟ್ ಮಾತ್ರನಾ? ಓಕೆ. ನೀವು ಇಲ್ಲಿ ಖರೀದಿ ಮಾಡ್ತೀರಾ, ಸೇಲ್ ಮಾಡ್ತೀರಾ?
ಇಲ್ಲಿ ಸೇಲ್ ಮಾಡಿ ಬರೀ ಸೇಲ್ ಮಾಡೋದಾ? ಓಕೆ. ಅಂದರೆ ನೀವು ಇವನ್ ಎಲ್ಲಿ ಖರೀದಿ ಮಾಡಿರ್ತೀರಾ? ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಖರೀದಿ ಮಾಡ್ತೀರಾ? ಓಕೆ. ಅಂದರೆ ಚಿಂತಾಮಣಿಗೆ ಹೋಲಿಸಿರಿ ಇಲ್ಲಿ ಜಾಸ್ತಿ ಇರುತ್ತಾ ರೇಟ್ ಅಲ್ಲಿ ಜಾಸ್ತಿ ಇರುತ್ತಾ? ಹೇಳ್ಬೇಕಂದ್ರೆ ಇಲ್ಲೇ ಕಮ್ಮಿ ರೇಟ್. ಕಮ್ಮಿ ರೇಟ್. ಅಂಗಡಿ ಹಾಂ ಹಾಂ. ಅಂದರೆ ಜಾಸ್ತಿ ಜನ ಬಂದಿರ್ತಾರೋ ಅಲ್ಲಿ ರೇಟ್ ಚೆನ್ನಾಗಿರ್ತಾರೆ. ಹಾಂ. ಜನ ಕುರಿತಾ ಇರ್ತಾರಲ್ಲ, ಓಕೆ ಓಕೆ ಕುರೋ ಮೇಲೆ 5,000 6,000 ಜಾಸ್ತಿ ಆಗುತ್ತೆ. ಓಕೆ. ಅಂದರೆ ಇಲ್ಲಿ ಜಾಸ್ತಿ ವ್ಯಾಪಾರಸ್ಥರು ಬರ್ತಾರೋ ರೈತರು ಬರ್ತಾರಣ್ಣ? ರೈತರು ಬರ್ತಾರೆ, ವ್ಯಾಪಾರಸ್ಥರು ಬರ್ತಾರೆ. ಎರಡು ಬರ್ತಾರೆ. ಅಂದರೆ ಜಾಸ್ತಿ ಜನದಲ್ಲಿ ಸೇರೋದು ಜಾಸ್ತಿ ಜನ ರೈತರೇ ಬರೋದಾ? ಓಕೆ ಅಣ್ಣ. ನಿಮ್ಮ ಕರು ಬಗ್ಗೆ ಹೇಳ್ಬಿಡಿ ಅಣ್ಣ. ಇದು ಏನು ಹೇಳ್ತಾರೆ ಇದಕ್ಕೆ ಪ್ರೈಸು? ಇದು 40,000 ಹೇಳ್ತೀವಿ. 40,000 ಹೇಳ್ತೀರಾ. ಫೈನಲ್ ಎಷ್ಟಕ್ಕಾಗುತ್ತಣ್ಣ ಇದು? ಏನೆಲ್ಲ ಒಂದು 32 35. 32 35. ಅಣ್ಣ ಎಷ್ಟು ವರ್ಷದ ಐತೆ ಇದು ಕರು? ಇದು ಒಂದೂವರೆ ವರ್ಷ ಆಗಿದೆ. 1.5 ವರ್ಷ ಆಗಿದೆ. ಓಕೆ. ಸಮೇನ್ ತಗೊಳ್ಳೋ ಸ್ಟೇಜ್ ಇದರಲ್ಲಿ ಇದೆ ಅಣ್ಣ? ಏನು ಕೊಡಿಸಿದ್ದೀವಿ ಆಲ್ರೆಡಿ. ಕೊಡಿಸಿದ್ದೀರಾ? ಓಕೆ ಅಣ್ಣ. ಇನ್ನೂ ಹಲ್ ಮಾಡಿಲ್ಲ ಅಲ್ವಾ? ಇನ್ನೂ ಅಲ್ಲೂ ಮಾಡಿಲ್ಲ. ಓಕೆ ಅಣ್ಣ. ಈ ಕರು ಬಗ್ಗೆ ಹೇಳ್ಬಿಡಿ. ಏನು ಹೇಳ್ತೀರಣ್ಣ ಇದಕ್ಕೆ ಪ್ರೈಸು? ಇದು ಹಾಂ 42. 42,000 ಹೇಳ್ತೀರಾ. ಫೈನಲ್ ಎಷ್ಟಕ್ಕಾಗುತ್ತಣ್ಣ ಇದು? 5,000 ಹೆಚ್ಚು ಕಮ್ಮಿ ಆಗುತ್ತೆ. ಇದು ಹಲ್ ಮಾಡಿಲ್ಲ ಅಲ್ವಾ? ಸೆಮೆನ್ ಇದು ಸೆಮೆನ್ ಸ್ಟೇಜಲ್ಲಿ ತೊಗೊಂಡಿಲ್ಲ ಅಲ್ವಾ? ಓಕೆ ಅಣ್ಣ. ಈ ಕರು ಬಗ್ಗೆ ತಿಳಿಸ್ಕೊಟ್ಬಿಡಿ ಅಣ್ಣ. ಏನು ಹೇಳ್ತೀರಣ್ಣ ಇದಕ್ಕೆ ಪ್ರೈಸು? 28. ಹಾಂ 28. 28,000 ಹೇಳ್ತೀರಾ. ಫೈನಲ್ ಎಷ್ಟಕ್ಕೆ ಆಗ್ಬೋದಣ್ಣ ಇದು? 23,000 ಆಗುತ್ತೆ. ಓಕೆ ಅಣ್ಣ. ಆ ಕರುಗೆ ಏನು ಹೇಳ್ತೀರಣ್ಣ? ಅದು 40,000. 40,000. ಫೈನಲ್ ಎಷ್ಟಕ್ಕಾಗುತ್ತೆ ಅಣ್ಣ ಇದು? ಇದು 35 36,000. 35-30,000 ಆದರೆ ಕೊಡ್ತೀರಾ. ಅದಿನ್ನೂ ಹಲ್ ಮಾಡಿಲ್ಲ ಅಲ್ವಾ? ಇನ್ನು ಯಾವ ಹಲ್ಲುಗಳು ಮಾಡಿಲ್ಲ. ಯಾವುದು ಹಲ್ ಮಾಡಿಲ್ಲ. ಇವು ನಿಮ್ಮನ್ನ? ಹೌದು. ಓಕೆ ಅಣ್ಣ. ಅಣ್ಣ ಏನು ಹೇಳ್ತೀರಣ್ಣ ಈ ಕರುಗೆ? 36,000 ಹೇಳ್ತೀವಿ. 36,000 ಹೇಳ್ತೀರಾ. ಫೈನಲ್ ಎಷ್ಟಕ್ಕಾಗುತ್ತೆ ಅಣ್ಣ? 30. 30 ಆಗುತ್ತಾ? ಓಕೆ ಅಣ್ಣ. ಅದು ಮಧ್ಯೆ ಇರೋದಣ್ಣ? ಎಲ್ಲ ಒಂದೇ ರೇಟ್. ಎಲ್ಲ ಒಂದೇ ರೇಟ್ ಈ 3 ಕರುಗಳಲ್ವಾ? ಓಕೆ ಅಣ್ಣ. ನಿಮ್ಮ ನಂಬರ್ ಹೇಳಿಬಿಡಿ, ಯಾರಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ತಾರೆ. 80 95 87 06 99. ಓಕೆ ಅಣ್ಣ. ಏನು ಹೇಳ್ತೀರಿ ಈ ಕರುಗೆ? ಹಾಂ 35,000 ಹೇಳ್ತೀರಾ. ಫೈನಲ್ ಎಷ್ಟು ಕೊಡ್ತೀರಣ್ಣ? 31 32. ಓಕೆ. ನೀವು ವ್ಯಾಪಾರಸ್ಥರಾ ರೈತರಾ? ರೈತರಾ? ನೀವು ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ? ಇದೊಂದೇ ಮಾರ್ಕೆಟಾ? ಓಕೆ. ಇದು ಮಾರ್ಕೆಟ್ ಹೆಂಗೆ ನಡೆಯುತ್ತಣ್ಣ? ಇವಾಗೆಲ್ಲ ಸ್ಟಾಪ್ ಆಗಿತ್ತು ಇದು? ಹಾಂ ಹಾಂ. ಓಕೆ ಅಣ್ಣ. ಹಾಂ ಓಕೆ. ಈ ಮಾರ್ಕೆಟ್ ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಇರುತ್ತಣ್ಣ? ಹಾಂ 10 ಗಂಟೆವರೆಗೂ. ದೊಡ್ಡ ಹಸುಗಳು ಬರಲ್ಲಲ್ವಾ ಇಲ್ಲಿ? ಪಡ್ಡೆಗಳು ಮಾತ್ರ ಇದು ಮಾರ್ಕೆಟ್. ಮೊದಲೆಲ್ಲ ದೊಡ್ಡ ಹಸುಗಳು ಬರವಾ? ಕರೋನಾದಿಂದ ಇದು ಮಾರ್ಕೆಟ್ ನಿಂತಿದೆ, ಮತ್ತೆ ಸ್ಟಾರ್ಟ್ ಆಗಿಲ್ಲ. ಹಾಂ ಹಾಂ. ಓಕೆ. ನೀವು ಎಲ್ಲಿಂದ ಬಂದಿರೋದು? ಇಲ್ಲೇ ಲೋಕಲ್ ಅವರಾ? ಓಕೆ ಓಕೆ ಅಣ್ಣ. ನಿಮ್ಮ ನಂಬರ್ ಹೇಳಿ ಅಣ್ಣ ಬೇಕಂದ್ರೆ. 88 61 72 58 09. ಪ್ರತಿ ವಾರ ನೀವು ಮಾರ್ಕೆಟಲ್ಲಿ ಇರ್ತೀರಲ್ವಾ? ಓಕೆ ಅಣ್ಣ. ಅಣ್ಣ ಏನು ಹೇಳ್ತೀರಣ್ಣ ಇದಕ್ಕೆ ಪ್ರೈಸು? ಇದಕ್ಕೆ 25,000. ಫೈನಲ್ ಎಷ್ಟಕ್ಕಾಗುತ್ತಣ್ಣ ಇದು? 23,000 ಆದರೆ ಆಗುತ್ತೆ. ಓಕೆ ಅಣ್ಣ. ಇದಕ್ಕೇನು ಹೇಳ್ತೀರಣ್ಣ ಪ್ರೈಸು? ಜೋಡಿ ಸೇರಿ 80. ಓಕೆ. ಫೈನಲ್ ಎಷ್ಟಕ್ಕಾಗುತ್ತಣ್ಣ? 75. ಇವು ಹಲ್ ಮಾಡಿದವ? ಸೆಮೆನ್ಗೆ ರೆಡಿ ಇದಾವಲ್ವಾ? ಓಕೆ ಅಣ್ಣ. ಯಾವರಿಂದ ಬಂದಿದ್ರಣ್ಣ ನೀವು? ಮಳ್ಳೂರಾ? ಪ್ರತಿ ವಾರ ನೀವು ಮಾರ್ಕೆಟಿಗೆ ಬರ್ತೀರಾ? ಮಾರ್ಕೆಟ್ ಚೆನ್ನಾಗಿ ನಡೆಯುತ್ತಾ ಐತಿ? ಪರವಾಗಿಲ್ಲ. ಬಟ್ ಪಡ್ಡೆ ಕರುಗಳು ಮಾತ್ರ ಬರೋದಿಲ್ಲಿ, ದೊಡ್ಡ ಹಸುಗಳು ಬರಲ್ಲಲ್ವಾ? ಓಕೆ. ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಣ್ಣ ನೀವು? ಚಿಂತಾಮಣಿ ತೋರಣಹಳ್ಳಿ. ಇನ್ನೊಂದು ಯಾವುದಂದ್ರಿ? ಚಿಂತಾಮಣಿ ಬಿಟ್ಟು ಚಿಕ್ಕಹಳ್ಳಿ. ಇವು 3 ಮಾರ್ಕೆಟ್ಗೆ ಹೋಗ್ತೀರಾ? ಓಕೆ ಅಣ್ಣ. ನಿಮ್ಮ ನಂಬರ್ ಹೇಳಿ ಅಣ್ಣ. 89 70 66 94 98. ಓಕೆ ಅಣ್ಣ. ಥ್ಯಾಂಕ್ ಯು ಅಣ್ಣ. ಅಣ್ಣ ಏನು ಹೇಳ್ತೀರಣ್ಣ ಇದಕ್ಕೆ ಪ್ರೈಸು? ಹಾಂ 40,000 ಅಣ್ಣ. ಫೈನಲ್ ಏನು ಎಷ್ಟಕ್ಕಾಗುತ್ತಣ್ಣ? ಹಾಂ 35. ಹಲ್ ಮಾಡಿದ್ದೆ ಅಣ್ಣ ಇದು? ಹಲ್ ಮಾಡಿತ್ತಾ? ಎಷ್ಟು ಅಲ್ಲ ಅಣ್ಣ? 2 ಅಲ್ಲ? ಏನು ಸಮಯ ಇದು ತೊಗೊಂಡಿದ್ದೆ ಅಣ್ಣ? ಸಮಯ ತೊಗೊಂಡಿದ್ಯಾ? ಎಷ್ಟು ತಿಂಗಳಾಗಿದೆ ಅಣ್ಣ? 2 ತಿಂಗಳಾಗೈತೆ. ಕನ್ಫರ್ಮ್ ಇಲ್ಲ ಆದರೆ?
ಓಕೆ ಅಣ್ಣ. ಇದಕ್ಕೇನು ಹೇಳ್ತೀರಣ್ಣ ಪ್ರೈಸು? 35. ಫೈನಲ್ ಎಷ್ಟಿಗೆ ಆಗುತ್ತಣ್ಣ ಇದು? 30,000 ಆದರೆ ಆಗುತ್ತೆ. ಓಕೆ, ಇದು ಅಲ್ಲಿ ಮಾಡಿದ್ಯಾ? ಇಲ್ಲ ಮಾಡಿಲ್ಲ. ಓಕೆ, ಎಲ್ಲಿಂದ ಬಂದಿದ್ರಣ್ಣ ನೀವು? ಗೌರಿಬಿದನೂರಿಂದನಾ? ಗೌರಿಬಿದನೂರಲ್ಲಿ ವಾರ ಯಾವಾಗ ನಡೀತು? ಬಿಸ್ನಳ್ಳಿ. ಗೌರಿಬಿದನೂರಲ್ಲಿ ಯಾವಾಗ ಮಾರ್ಕೆಟ್ ನಡೆಯುತ್ತಣ್ಣ? ಭಾನುವಾರ ನಡೀತಾ? ಅಲ್ಲಿ ಜಾಸ್ತಿ ಬಂದಿರುತ್ತಾ? ಬರ್ತಾವ? ಅಲ್ಲಿ ದೊಡ್ಡ ಹಸುಗಳ ಈ ಕರು ಒಂದು 100 ಮೇಲೆ ಸೇರುತ್ತಣ್ಣ? ಇರುತ್ತಾ? ಓಕೆ. ನಿಮ್ಮ ನಂಬರ್ ಹೇಳಿ ಅಣ್ಣ. 900 87 95 449. ಅಣ್ಣ, ಈ ಮಾರ್ಕೆಟ್ಗೆ ಎಲ್ಲೆಲ್ಲಿಂದ ಬರ್ತಾರೆ ಹಸುಗಳನ್ನ ಕರುಗಳನ್ನ ಖರೀದಿ ಮಾಡೋಕ್ಕೆ? ಸುತ್ತ ಹಳ್ಳಿಯಿಂದ ಬರ್ತಾರೆ. ಅಂದರೆ ಬೇರೆ ಸ್ಟೇಟ್ ಅವರೆಲ್ಲ ಇಲ್ಲಿ ಬರಲ್ಲ ಅಲ್ಲಲ್ಲ? ಓಕೆ ಅಣ್ಣ. ಈ ಮಾರ್ಕೆಟ್ ಮೊದಲೆಲ್ಲ ಹೆಂಗಿತ್ತಣ್ಣ? ಹಾಂ, ಇಲ್ಲೆಲ್ಲ ಸೇರೋದ ಫುಲ್ಲು? ಹಾಂ ಹಾಂ. ಕರೋನಾದಿಂದ ನಿಂತಿದ್ದು ಮತ್ತೆ ಸ್ಟಾರ್ಟ್ ಆಗಿಲ್ಲ. ಹಾಂ ಹಾಂ. ಬಟ್ ಚಿಕ್ಕದಾಗಿ ಈ ಥರ ಪಡ್ಡೆ ಕರುಗಳೆಲ್ಲ ಸೇರ್ತಾ ಇದ್ದಾವೆ. ಓಕೆ ಅಣ್ಣ. ಮತ್ತೆ ಯಾವುದು ಮಾರ್ಕೆಟ್ ನಡೆಯಲ್ಲ ಅಣ್ಣ ಇದು? ಅಂದರೆ ಕುರಿಗಳು, ಕೋಳಿ ಇದು ಯಾವುದಿಲ್ಲ, ಬರೀ ಪಡ್ಡೆ ಕರುಗಳು ಮಾತ್ರ ಇಲ್ಲಿ ನಡೀತಾ ಇದೆ. ಓಕೆ, ಥ್ಯಾಂಕ್ಸ್ ಅಣ್ಣ. ಖರೀದಿ ಮಾಡಕ್ಕೆ ಬಂದಿದ್ದೀರಾ, ಸೇಲ್ ಮಾಡಕ್ಕೆ ಬಂದಿದ್ದೀರಾ? ಕೊಂಡ್ಕೊಳಕ್ಕೆ ಬಂದಿದ್ದೀರಾ? ಎಷ್ಟು ಖರೀದಿ ಮಾಡಿದ್ರಿ? ಎಷ್ಟು ಕೊಂಡ್ಕೊಂಡ್ರಿ? ಒಂದು ತೊಗೊಂಡ್ರಿ. ಎಷ್ಟಕ್ಕೆ ಆಯ್ತು ಅದು? 24,000 ಆಯ್ತಾ? ಎಷ್ಟು ಹೇಳಿದ್ರು ಅವ್ರು ಪ್ರೈಸು? 30 ಹೇಳಿದ್ರು, 24 ಖರೀದಿ ಮಾಡಿದ್ರಿ. ಓಕೆ, ಒಳ್ಳೆ ಪ್ರೈಸ್ಗೆ ಅನಿಸುತ್ತಾ? ಜಾಸ್ತಿ ರೇಟ್ ಆಯ್ತು ಅನಿಸುತ್ತಾ? ಓಕೆ, ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ ನೀವು? ಗೌರಿಬಿದನೂರು ಮಾರ್ಕೆಟ್ಗೆ ಹೋಗ್ತೀರಾ? ಅಲ್ಲಿ ಹೋಗಿ ಮಾರ್ಬೇಕಾಯ್ತನಾ? ಹಾಂ 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 ಹಾಂ. ಹೌದೌದು. ಹ್ಞೂ. ನೀವು ಈ ಮಾರ್ಕೆಟಿಗೆ ಖರೀದಿ ಮಾಡಿ ಗೌರಿಬಿದನೂರ್ಗೆ ಹೋಗಿ ಸೇಲ್ ಮಾಡ್ತೀರಾ? ಓಕೆ ಹಾಂ. ಓಕೆ, ನಿಮ್ಮ ನಂಬರ್ ಹೇಳಿ ಅಣ್ಣ. ಯಾರಾದರೂ ಬಂದರೆ ನೀವು ಹಸುಗಳನ್ನ ಕೊಡಿಸ್ತೀರಲ್ವಾ? ಅಂದರೆ ಈಗ ಒಂದು ಕರು ಕೊಡ್ಸೋಕ್ಕೆ ಎಷ್ಟು ತೊಗೊತೀರಣ್ಣ ನೀವು? 500 ರೂಪಾಯಿ ತೊಗೋತೀರಾ? ಓಕೆ. ಪ್ರತಿ ವಾರನೂ ಗೌರಿಬಿದನೂರ್ಗೆ ಹೋಗ್ತೀರಾ? ಯಾವ ನಡೆಯುತ್ತಣ್ಣ ಅದು? ಭಾನುವಾರನ? ಅಲ್ಲಿ ತುಂಬ ಜಾಸ್ತಿ ಬಂದಿರುತ್ತಾ? ಇಷ್ಟೇ ಬಂದಿರುತ್ತಾ? ಅಲ್ಲಿ ಪಡ್ಡೆ ಕರುಗಳ ದೊಡ್ಡ ಹಸುಗಳ? ದೊಡ್ಡ ಹಸುಗಳು ಬಂದಿರ್ತಾವ? ಎಲ್ಲ ಕರುಗಳ? ಓಕೆ. ನೀವು ಎರಡೇ ಮಾರ್ಕೆಟಾ? ಗೌರಿಬಿದನೂರು ಬಿಟ್ಟರೆ ಇದನ್ನ ಚಿಂತಾಮಣಿಗೆಲ್ಲ ಹೋಗಲ್ವಾ? ಹೌದಾ? ಓಕೆ. ಯಾವರಿಂದ ಬಂದಿರೋದು ನೀವು? ಹೌದಾ? ಓಕೆ. ನಿಮ್ಮ ನಂಬರ್ ಹೇಳಿ ಅಣ್ಣ. ನಂಬರ್ ಇಲ್ವಾ? ಓಕೆ. ಅದೇ ಅಲ್ವಾ ಕರು ಕೊಂಡ್ಕೊಂಡಿರೋದು? 24,000 ಆಯ್ತಲ್ವಾ? ಓಕೆ ಅಣ್ಣ. ಗಾಡಿನಾಗ ಬಂದು ಇಲ್ಲ ಕಾಲು ತಿಳ್ಸ್ಕೊಂಡು ಅದಕ್ಕಷ್ಟೇ ಲೋಡ್ ಎತ್ಕೊಂಡು అందుకే నేను పిలిచి 30,000 ಕೊಟ್ಬಿಡೋಣ ಬಂದಾಲ್ರ ತುಮ್ ಬೋಲೋ ಭೈ ನೀನು ಕಲ್ದಿರೋಣ ಬಾವಣ ఇంకో నా పాపం అమ్మితే ఆయన వస్తాడు ఆయన కొట్టాను మనకి 30 ಮಾಡಿದ್ರಿ ಕರುನಾ? 25,500. ಎಷ್ಟು ಹೇಳಿದ್ರಣ್ಣ ಅಮೌಂಟ್ ಅವರು? 35,000 ಹೇಳಿದ್ರು. 25,500 ಖರೀದಿ ಮಾಡಿದ್ರಿ. ಓಕೆ ಅಣ್ಣ. ಎಷ್ಟು ಕರುಗಳನ್ನ ಖರೀದಿ ಮಾಡಿದ್ರಣ್ಣ ಈಗ? ಈಗ ಒಂದು ಖರೀದಿ ಮಾಡಿದ್ರಾ? ಓಕೆ ಅಣ್ಣ. ಪ್ರತಿ ಯಾವಾಗ ನಡೆಯುತ್ತಣ್ಣ ಈ ಮಾರ್ಕೆಟು? ಹಾಂ ಕರೋನಾ ಮೊದಲು ಚೆನ್ನಾಗಿ ನಡೀತಾ ಇತ್ತು ಸಂತೆ. ಹಾಂ. ಇಲಾಗಿರೋ ಹೆಣ್ಣು, ಇಲಾಗಿರೋ ಹಸುಗಳು, ಕರಿ ಹಸುಗಳು, ಆನೆಗಳು, ಹಾಂ ಎಲ್ಲ ಪ್ರತಿಯೊಂದು ದನ ಬರ್ತಾ ಇತ್ತು. ಹಾಂ. ಕೊರೋನಾದಿಂದ ಜಾಸ್ತಿ ಕಮ್ಮಿ ಆಗಿಬಿಟ್ಟಿದೆ. ಓ, ಅಂದರೆ ಕರೋನಾ ಟೈಮಲ್ಲಿ ನಿಂತಿರೋ ಮಾರ್ಕೆಟ್ ಮತ್ತೆ ಇದು ಸ್ಟಾರ್ಟ್ ಆಗಿಲ್ಲ? ಇಂಪ್ರೂವ್ಮೆಂಟ್ ಆಗಿಲ್ಲ. ಅವಾಗ ಜಾಸ್ತಿ ಒಂದು 400-500 ದನ ಬರೋವು. ಹಾಂ ಹಾಂ. ರೈತರು ದಂಡೆಗೆ ಬರೋವು ದೊಡ್ಡ ಆಗಿತ್ತು. ಹಾಂ. ಅವಾಗಲಿಂದ ಕಮ್ಮಿ ಆಗಿಬಿಟ್ಟಿದೆ. ಎಲ್ಲ 20-30 ದನ ಬರ್ತಾವೆ ಅಷ್ಟೇ. ಹೌದಾ? ಅಂದರೆ ಬರೀ ಕರುಗಳು ಅಷ್ಟೇ ಸೇರ್ತಾ ಇದ್ದಾವೆ ಈಗ? ಇವಾಗ ಕರುಗಳಷ್ಟೇ ಸೇರ್ತಾ ಇದ್ದಾವೆ. ಓಕೆ ಅಣ್ಣ. ದನ ಸೇರ್ತಾ ಇತ್ತು. ಅಂದರೆ ಮೊದಲು ದೊಡ್ಡ ಮಾರ್ಕೆಟ್ ನಡೀತಿತ್ತಲ್ಲ, ಅವಾಗೆಲ್ಲ ಬೇರೆ ಸ್ಟೇಟ್ ಅವ್ರು ಬಂದು ಖರೀದಿ ಮಾಡ್ತಿದ್ರ? ಬರೀ ಸುತ್ತಮುತ್ತ ಹಳ್ಳಿಯವ್ರು ಬಂದು ಖರೀದಿ? ಆಂಧ್ರದವ್ರು ಬರ್ತಾ ಇದ್ರು, ಹಾಂ ತಮಿಳ್ನಾಡವ್ರು ಬರ್ತಾ ಇದ್ರು. ಹಾಂ. ಎಲ್ಲ 2-3 ಸ್ಟೇಟ್ ಬಂದು ಖರೀದಿ ಮಾಡ್ತಾ ಇದ್ರು. ಹೌದಾ? ಇವಾಗ ಯಾರು ಬರ್ತಾ ಇಲ್ಲ, ಬರೀ ಇಲ್ಲಿ ಲೋಕಲ್ ಅವರು? ಲೋಕಲ್ ಅವ್ರು ಮಾತ್ರ.
ಹಾಂ ಹಾಂ ಓಕೆ, ನೀವು ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಣ್ಣ? ನಾವು ನಮ್ದು ಗೌರಿಬಿದನೂರು ತಾಲೂಕು, ಹಾಂ ಅಲ್ಲಿ ಚಿಕ್ಕದಾಗಿ ಕಿರೀಟ್ಸ್ ಅಂತ ಹೇಳಿ ಸೇರುತ್ತೇನೆ. ಹಾಂ ಅಲ್ಲೂ ಕಮ್ಮಿ ನಾವು 23 ಜನ ಇಲ್ಲಿ ತಗೊಂಡೋಗಿ ಅಲ್ಲಿ ಮಾಡ್ತೀವಿ. ಓಕೆಣ್ಣ. ಅಂದರೆ ಗೌರಿಬಿದನೂರಲ್ಲೂ ಪ್ರತಿ ಇದು ಭಾನುವಾರ ಎಲ್ಲ ನಡೆಯೋದು ಅದು? ನಡೆಯೋದು ಹಾಂ, ಅದು ಒಂದು 2 ವರ್ಷದಿಂದ ಇವಾಗ ನಡೀತಾ ಇದೆ ಅದು? ಬಂದಿರಲಿಲ್ಲ. ಹೌದಾ, ಓಕೆ ಬ್ರದರ್. ನಿಮ್ಮ ನಂಬರ್ ಹೇಳಿ ಅಣ್ಣ. ಅಂದರೆ ನೀವು ಇದನ್ನ ಸೇಲ್ ಮಾಡೋಕೆ ಹೋಗ್ತಾ ಇದ್ದಾರೆ ಮತ್ತೆ? ನಾವು ತಗೊಂಡು ವ್ಯಾಪಾರ ಓಕೆ, ನೀವು ಇದನ್ನ ಗೌರಿಬಿದನೂರು ಮಾರ್ಕೆಟಲ್ಲಿ ಸೇಲ್ ಮಾಡ್ತೀರಾ? ಓಕೆ ಅಣ್ಣ, ಹೇಳಿ ಅಣ್ಣ ನಿಮ್ಮ ನಂಬರು. 99 02 53 84 78. ಮತ್ತೆ ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಣ್ಣ ನೀವು? ನಾವು ಇಲ್ಲಿಂದ ತಗೊಂಡಿದ್ದು ಗೌರಿಬಿದನೂರು ಅಷ್ಟೇ. ಇಲ್ಲಿಂದ ತಗೊಂಡೋಗಿ ಗೌರಿಬಿದನೂರಲ್ಲಿ ಪ್ರತಿ ವಾರನೂ ಬಂದು ಇಲ್ಲಿ ಖರೀದಿ ಮಾಡ್ತೀರಾ? ಓಕೆ ಅಣ್ಣ. ಈ ಮಾರ್ಕೆಟಿಗೆ ನೀವೇನು ಸೇಲ್ ಮಾಡಲ್ಲ ಬಂದು? ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಅಣ್ಣ ಏನು ಹೇಳ್ತೀರಿ ಇದಕ್ಕೆ ಪ್ರೈಸು? ಹಾಂ ಹಾಂ 75. ಅಂದರೆ ಏನು ಹಲ್ ಮಾಡಿದ್ಯಾ? ಜೋಡಿಗೆ 75ಯಾ? ಓಕೆ. ಏನು ಹಲ್ ಮಾಡಿದವಾ? ಇಲ್ಲ. ಓಕೆ. ಸಮೇನ್ ತೊಗೊಂಡಿದ್ದಾವ? ಇಲ್ವಾ? ಓಕೆ. ಎಲ್ಲಿಂದ ಬಂದಿದ್ದೀರಣ್ಣ? ಜಿನ್ನೆ ಹೊಸಳ್ಳಿಯಿಂದ. ಓಕೆ. ಪ್ರತಿ ವಾರನೂ ಬರ್ತೀರಾ? ಇವತ್ತೇ ಬಂದಿರೋದಾ? ಓಕೆ. ಪ್ರತಿ ವಾರನೂ ಇಷ್ಟೇ ಕರುಗಳು ಸೇರ್ತವ, ಜಾಸ್ತಿ ಸೇರ್ತವ? ಇಷ್ಟೇ ಸೇರೋದಾ? ಓಕೆ. ಫಸ್ಟ್ ಹೆಂಗೆ ನಡೀತಿತ್ತಣ್ಣ ಮಾರ್ಕೆಟ್ ಇಲ್ಲಿ? ಹೌದು. ಹಾಂ ಹಾಂ, ಮೊದಲೆಲ್ಲ ಎತ್ತುಗಳು ಹಸುಗಳು ಎಲ್ಲ ಬರವಾ? ಹೌದಾ? ಓಕೆ. ನೀವು ಹೇಳಿ ಅಣ್ಣ ಒಂದು ಸ್ವಲ್ಪ ಈ ಮಾರ್ಕೆಟ್ ಬಗ್ಗೆ. ಅವಾಗೆಲ್ಲ ಹೇಗಿತ್ತು ಮಾರ್ಕೆಟ್? ಹೌದಾ? ಪ್ರತಿ ವಾರನೂ ಇಷ್ಟೇ ಸೇರೋದಾ ಇಲ್ಲಿ? ಹಾಂ ಹಾಂ, ಓಕೆ ಅಣ್ಣ. ನೀವು ಖರೀದಿ ಮಾಡಕ್ಕೆ ಬಂದಿದ್ರಾ ಸೇಲ್ ಮಾಡಕ್ಕೆ ಬಂದಿದ್ರಾ? ಓಕೆ. ಹೌದಾ? ಖರೀದಿ ಈಗ ಬೇರೆಯವ್ರಿಗೆ ಕೊಡಿಸ್ಬೇಕಂದ್ರೆ ಎಷ್ಟು ತೊಗೋತೀರಾ? ಒಟ್ಟಷ್ಟು. ಓಕೆ ಓಕೆ. ನೀವು ಈ ಮಾರ್ಕೆಟಲ್ಲಿ ಖರೀದಿ ಮಾಡಿ ಎಲ್ಲಿ ಸೇಲ್ ಮಾಡ್ತೀರಾ? ಅಲ್ಲ, ನೀವು ಖರೀದಿ ಮಾಡಿದರೆ? ಖರೀದಿ ಮಾಡಲ್ಲ, ಬರೀ ನೀವು ಕೊಡಿಸೋದಷ್ಟೇ. ಹಾಂ, ಓಕೆ ಅಣ್ಣ. ಏಜೆಂಟು. ಹಾಂ ಹಾಂ ಹಾಂ. ನಿಮ್ಮ ನಂಬರ್ ಹೇಳಿ ಅಣ್ಣ. ಯಾರಾದರೂ ಬಂದರೆ ಅವ್ರಿಗೆ ಖರೀದಿ ಮಾಡೋಕ್ಕೆ ಬರಲಿಲ್ಲ ಅಂದರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೇಳಿ ಅಣ್ಣ ನಿಮ್ಮ ನಂಬರು. ನಂಬರ್ ಇಲ್ವಾ? ಓಕೆ ಅಣ್ಣ. ಅಣ್ಣ ನಿಮ್ಮ ನಂಬರ್ ಹೇಳಿ. 95 3 55 55 356. ನೀವು ರೈತರಣ್ಣ? ರೈತರಾ? ವ್ಯಾಪಾರಸ್ಥರಲ್ಲ? ಓಕೆ. ಈ ವಾರ ಬಂದು ಇವತ್ತೇ ಬಂದು. ಅಂದರೆ ಇಲ್ಲಿ ರೈತರು ಜಾಸ್ತಿ ಬರೋದಣ್ಣ? ಹೌದಾ? ಹಾಂ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಖರೀದಿ ಮಾಡಿ ಬೇರೆ ಕಡೆಗೆ ಸೇಲ್ ಮಾಡ್ತಾರಲ್ವಾ? ಹಾಂ ಹಾಂ ಹಾಂ. ಓಕೆ ಅಣ್ಣ. ಚಿಂತಾಮಣಿ ಇಲ್ಲಿ ಹೋಲಿಸಿದ್ರೆ ಚಿಂತಾಮಣಿ ಜಾಸ್ತಿ ಆಗುತ್ತಾ ಇಲ್ಲಿ? ಅಂದರೆ ರೇಟ್ ವಿಚಾರದಲ್ಲಿ ಅಣ್ಣ? ಹಾಂ ಹಾಂ ಹಾಂ. ಓಕೆ. ಇಲ್ಲಿ ಅಂದರೆ ಇಲ್ಲಿ ಸಿಗೋ ಕರುಗಳು ಅಲ್ಲಿ ಕಮ್ಮಿಗೆ ಸಿಗುತ್ತಾ ಜಾಸ್ತಿ ಸಿಗುತ್ತಾ ಅಂತ? ಅಲ್ಲಿ ಜಾಸ್ತಿ ರೇಟ್ ಆಗುತ್ತಲ್ವಾ? ಅಂದರೆ ಇಲ್ಲಿ ಖರೀದಿ ಮಾಡ್ಕೊಂಡು ಅಲ್ಲಿ ಹೋಗೋರು ಅವ್ರು ಕಮಿಷನ್ ಇಟ್ಕೊಂಡು ಸೇಲ್ ಇದು ಮಾಡೋದು? ಹಾಂ ಹಾಂ, ಓಕೆ ಅಣ್ಣ. ಇವೇ 2 ಕರು ತಂದಿರಲ್ಲ ಅಣ್ಣ? ಓಕೆ. ಏನಾಗುತ್ತಣ್ಣ ಫೈನಲ್ ಇವು? ಹಂಗೆ ಒಂದು ಅಂದಾಜು 50-55 ಆಗುತ್ತಾ? ಓಕೆ ಅಣ್ಣ. ಖರೀದಿ ಮಾಡಿದ್ರಾ? ಹಾಂ. ಎಷ್ಟಕ್ಕೆ ಆಯ್ತಣ್ಣ? 45 ಹೇಳಿದ್ರಿ. ಹಾಂ. 32ವರೆಗೆ ಮುಗೀತಾ? ಹಾಂ ಹಾಂ. ಓಕೆ. ಎಲ್ಲಿಂದ ಬಂದಿರೋದು ನೀವು? ಓಕೆ. ಇದು ನಿಮಗೆ ಮಾರ್ಕೆಟ್ ಸಮೀಪ ಆಗುತ್ತಾ? ನೀವು ಯಾವ ಮಾರ್ಕೆಟ್ ಹೋಗ್ತೀರಾ ಮತ್ತೆ ಖರೀದಿ ಮಾಡ್ಬೇಕಂದ್ರೆ? ಮೇಸ್ಕೊಳಕ್ಕೆ ಅಷ್ಟೇ. ಮನೆಯಲ್ಲಿ ಇನ್ನೂ ಎಷ್ಟಿದ್ದಾವೆ? ಹಾಂ. ಹೌದಾ? ಓಕೆ. ಚೆನ್ನಾಗಿದೆ. ಖರೀದಿ ಮಾಡಕ್ಕೆ ಬಂದಿದ್ದೀರಾ ಸೇಲ್ ಮಾಡಕ್ಕೆ ಬಂದಿದ್ದೀರಾ? ತಗೊಂಡು ಸೇಲ್ ಮಾಡ್ತೀರಾ? ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಣ್ಣ? ನಾವು ಚಿಕ್ಕಬಳ್ಳಾಪುರ, ಹಾಂ ಗೌರಿಬಿದನೂರು. ಹಾಂ ಹಾಂ. ಯಾವುದಣ್ಣ ನಿಮ್ಮದು? ಗೋರೆಂಟ್ಲ. ಇಲ್ಲಿ ಅದು ಕರ್ನಾಟಕನಾ? ಅಲ್ಲ, ಆಂಧ್ರನಾ? ಓಕೆ. ಇವತ್ತೆಷ್ಟು ಖರೀದಿ ಮಾಡಿದ್ರಣ್ಣ? ಇವತ್ತೆಷ್ಟು ಖರೀದಿ ಮಾಡಿದ್ರಿ ಇಲ್ಲಿ? ಇಲ್ಲಿ ಒಂದು 5 ಪಟ್ಟಿಗಳು ತಗೊಂಡಿದ್ದೀವಿ. 5 ಪಟ್ಟಿ ಕರು ತಂದಿರಾ? ಏನು ಪ್ರೈಸ್ಗೆ ಆದ್ರಣ್ಣ ಇವೆಲ್ಲ? ಒಂದೊಂದು 35ಕ್ಕೆ ಎಲ್ಲ ಮುಗಿದ್ವಾ? ಓಕೆ ಅಣ್ಣ. ಎಲ್ಲಿಂದ ಬಂದಿದ್ದೀರಣ್ಣ ನೀವು? ನಾವು ಲೇಪಾಕ್ಷಿ. ಲೇಪಾಕ್ಷಿ. ಆಂಧ್ರ ಲೇಪಾಕ್ಷಿ. ಓಕೆ.
ಆಂಧ್ರಕ್ಕೆ ಹೋಗುತ್ತವೆ ಇವು? ಹಾಂ ಇವಾಗ ಹಾಕೊಂಡು ಹೋಗ್ತೀವಿ. ಹೌದಾ, ಪ್ರತಿ ವಾರನೂ ಬರ್ತೀರಾ ಇಲ್ಲಿಗೆ? ನಾವು ವಾರ ವಾರ ಬರ್ತೀವಿ. ವಾರ ವಾರ ಬರ್ತೀರಾ? ಇಲ್ಲಿ ಖರೀದಿ ಮಾಡಿ ಅಲ್ಲಿ ಸೇಲ್ ಮಾಡ್ತೀರಾ? ಇಲ್ಲಿ ತಗೊಬಿಟ್ಟು ಹೋಗಿದ ತಕ್ಷಣ ಅಲ್ಲಿ ಮಾಡೋದು sale. ಹೌದಾ, ಈ ಮಾರ್ಕೆಟ್ ಹೆಂಗಣ್ಣ? ಚೆನ್ನಾಗಿ ಈ ಮಾರ್ಕೆಟ್ ಜಾಸ್ತಿ ರೇಟ್ಗಳು ಏನು ಮಾಡ್ತೀಯ ಕಮ್ಮಿ ಕಮ್ಮಿ ದನಗಳು ಕಮ್ಮಿ ಬರ್ತವೆ ರೇಟು. ರೇಟ್ ಜಾಸ್ತಿ ಇರ್ತವೆ, ಆದರೆ ಬ್ರೀಡ್ ಚೆನ್ನಾಗಿರುತ್ತಲ್ಲ? ಬ್ರೀಡು ಹಂಗೆ ಇರ್ತವೆ. ಹಾಂ, ಓಕೆನಾ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಅಣ್ಣ. 888 888 64 64 17 17 122. 122. ಓಕೆ ಅಣ್ಣ. ಇವೆಲ್ಲ 35 ರೇಂಜಲ್ಲಿ ಮುಗಿದಿರಲ್ಲ ಎಲ್ಲ? ಇನ್ನೊಂದು 35 ಅದು 30. ಅದು ಲಾಸ್ಟದ್ದು 30ಕ್ಕೆ ಮುಗಿದೈತಾ? 30. ಓಕೆ. ಇಲ್ಲ ಅಣ್ಣ ಬರಲ್ಲ ಅಣ್ಣ ಬರಲ್ಲ ಇಲ್ಲ ಅಣ್ಣ ಬರಲ್ಲ ಇಲ್ಲ ಅಣ್ಣ ಹಿಡ್ಕೊಂಡು ಹೋಗಲ್ಲ ಸಂತೆಯಲ್ಲಿ ಒಳಗಿಲ್ಲ ಅಣ್ಣ ಹೇಳ್ಬಿಟ್ಟು ಹೇಳ ಬರಲ್ಲ ದೇವ್ರ ಕತ್ಕೊಂಡು ಏನೋ ಹೊಡೆದಾಕಾಯಿ ಅತ್ತ ಏನಾದ್ರು ತುಳ್ಳಾಗ್ರಷ್ಟು ಏನೋ ಕೋಟಿ ರೂಪಾಯಿ ವ್ಯಾಪಾರ ಮಾಡ್ದಂಗೆ ಹೇಳು ಮುನ್ಕೃಷ್ಣ ಏನು ಹೇಳೋಣ ಬರಲ್ಲ ಅಣ್ಣ ಅದು ವಾಪಸ್ ಹೋಗ್ಬಾರ್ದು ಅವ್ರು ಅದನ್ನ ಹೇಳ್ತಿರೋದು ಅದೇ చెప్తా ఉండే వ్యాపారం మీ అప్ప అవునా ಹೇಳ್ದಂತೆ 19 ವ್ಯಾಪಾರ 19 ಕೊಟ್ಟಿದ್ರಪ್ಪ ಅಂತ ಹೇಳ್ತಿದ್ರೆ ಯಾರಣ್ಣ 19 ಕೊಟ್ಟಿದ್ದು ಮೈನ್ 1000 ರೂಪಾಯಿ ಇಷ್ಟು ಮುಂಚೆ ಏನೇ ಬಾಡಿಗೆ ಕಟ್ಟಿದ್ರೆ ದೇಶ ಕೊಡ್ಕೊಂತೀವಿ ನೀನು ಅವ್ರು ತಗೊಂಡೋಗ ಒಂದು ಊಟ ಅವರು ತಗೊಂಡೋಗ ಒಂದು ಊಟ ನೀನೇನು ದೇಶ ಕೊಂಡ್ಕೊಂಡಲ್ಲ ಅದ್ರಾಗ ಕಾಸು ಇಲ್ಗನೆ ಕಾಸಪ್ಪ ಬಿಡು 20,000 ಕೇಳಿದ್ದ ಅವ್ರಿಗೆ ಸರಿ ಏನು ಮಾಡ್ತೀಯ ಏನು ಹೇಳ್ತಾರೆ ಈ ಕರುಗೆ? 23. ಫೈನಲ್ ಎಷ್ಟಕ್ಕಾಗುತ್ತೆ? 15 ಆಗುತ್ತಾ? 18 ಎಷ್ಟರವರೆಗೂ ಕೇಳ್ತಾ ಇದ್ದಾರೆ? ಕೇಳಲಿಲ್ವಾ? ಓಕೆ. ನೀವು ಇಲ್ಲೇ ರೈತರಾ? ಓಕೆ. ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ ನೀವು? ಯಾವ ಮಾರ್ಕೆಟ್ಗೆ ಹೋಗ್ತೀರಾ ಇದನ್ನು ಬಿಟ್ಟರೆ? ಇದೇ ಮಾರ್ಕೆಟಾ? ಓಕೆ. ಎಷ್ಟು ವರ್ಷದಿದ್ದು? 3 ವರ್ಷದ್ದೈತಾ? ಅಲ್ಲಿ ಮಾಡಿದ್ಯಾ? ಇನ್ನೂ ಇಲ್ಲಲ್ವಾ? ಓಕೆ. ಎಷ್ಟಿದೆ ಮನೆ ಹತ್ರ ನಿಮ್ಮ ಇನ್ನೂ? 4 ಇದಾವ? ಅಂದರೆ ಇದು ಮನೆಯಲ್ಲೇ ಹುಟ್ಟಿದ್ರದಾ? ತಗೊಂಡೋಗಿ ಅದನ್ನು ಡೆವಲಪ್ ಮಾಡಿ ಇಲ್ಲಿ ಮಾಡ್ತಿದ್ದಾರೆ. ಓಕೆ. ಖರೀದಿ ಮಾಡಕ್ಕೆ ಬಂದಿದ್ದೀರಾ ಸೇಲ್ ಮಾಡಕ್ಕೆ ಬಂದಿದ್ದೀರಾ ನೀವು? ಖರೀದಿ ಮಾಡಕ್ಕೆ ಬಂದಿದ್ದೀರಾ? ರೈತರಾ? ಓಕೆ. ಎಷ್ಟು ಖರೀದಿ ಮಾಡಿದ್ರಿ? 3 ಬಂದು 88,000. 3 ಬಂದು 88,000 ಖರೀದಿ ಮಾಡಿದ್ರಣ್ಣ. ಪ್ರತಿ ವಾರ ಈ ಮಾರ್ಕೆಟಿಗೆ ಬರ್ತೀರಾ? ಈ ಮಾರ್ಕೆಟ್ ಹೇಗೆ ನಡೆಯುತ್ತಣ್ಣ? ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ 10 ಗಂಟೆಗೆ 10 ಗಂಟೆ ಅಂದರೆ ಜಾಸ್ತಿ ಸೇರಲ್ಲ? ಜಾಸ್ತಿ ಬರ್ತದೆ. ಇಷ್ಟೇನಾ ಇದು ಸೇರೋದು? ಪ್ರತಿ ವಾರನೂ ಇಷ್ಟೇ ಸೇರುತ್ತಾ? ಕಮ್ಮಿ ಬಂದಿದೆ. ಓಕೆ. ಕೊಳ್ಳೋರೆಲ್ಲ ಬೇರೆ ಕಡೆಯಿಂದ ಬರ್ತಾರಾ? ಬೇರೆ ಬೇರೆ ಅಂದರೆ ಇಲ್ಲೇ ಲೋಕಲ್ ಅವರು ಬರ್ತಾರಾ? ಬೇರೆ ಬೇರೆ ಹಿಂದೂಪುರ, ಗೋರಿಬಿದನೂರು, ಮಂಚೇನಹಳ್ಳಿ ಲೋಕಲ್ ಅವರೆಲ್ಲ ಬರ್ತಾರೆ. ಓಕೆ ಅಣ್ಣ. ಅಣ್ಣ ಈ ಮಾರ್ಕೆಟ್ ಖರೀದಿ ಮಾಡಿ ಎಲ್ಲಿ ಸೇಲ್ ಮಾಡ್ತೀರಾ ನೀವು? ಗೌರಿಬಿದನೂರು ಮಾಡ್ತೀರಾ? ಓಕೆ. ಹಾಂ, ಅಲ್ಲಿ ಪ್ರತಿ ಭಾನುವಾರ ಅಲ್ವಾ? ಓಕೆ ಅಣ್ಣ. ನಿಮ್ಮ ನಂಬರ್ ಹೇಳಿ ಅಣ್ಣ. 761 940 1484. ಅಂದರೆ ಈ ಮಾರ್ಕೆಟ್ ಎಷ್ಟು ವರ್ಷದಿಂದ ನಡೀತಾ ಇದೆ ಅಣ್ಣ? ಸುಮಾರು ವರ್ಷದಿಂದ ನಡೀತಿದೆ. ಬಟ್ ಮೊದಲೆಲ್ಲ ಹೇಗಿತ್ತಣ್ಣ? ಮೊದಲು ನಾಟಿ ದನ ಜಾಸ್ತಿ ಬರೋದು. ಹಾಂ, ನಾಟಿ ದನ ಇಲ್ಲ. ಹಾಂ, ಓಕೆ. ಬರೀ ನಾಟಿ ದನಗಳು, ಸೀಮೆ ಹಸುಗಳು, ಮತ್ತೇನು ಎಮ್ಮೆ ಗಿಮ್ಮೆ ಬರ್ತಿದ್ದ? ಕುರಿಗಿರಿ ಮಾರ್ಕೆಟ್ ಏನಿಲ್ಲಲ್ಲ ಇಲ್ಲಿ? ಗೌರಿಬಿದನೂರು ಇದೆ. ಬರೀ ಹಸುಗಳ ಮಾರ್ಕೆಟ್ ಇದು.
ಅಂದರೆ ಈಗ ಪಡ್ಡೆ ಕರುಗಳು ಅಷ್ಟೇ ಸೇರ್ತಾ ಇದ್ದಲ್ಲ? ಓಕೆ ಅಣ್ಣ. ಈಗೆಲ್ಲ ಅಂದರೆ ರೇಟ್ ಹೇಗಿದೆ ಅಣ್ಣ? ರೇಟು ದನ ಇದ್ದಂಗೆ ಐತೆ. ಹಾಂ, ದನ ಇದ್ದಂಗೆಲ್ಲ ರೇಟ್. ಹೌದಾ? ಅಂದರೆ ಇದು ಚಿಂತಾಮಣಿಗೆ ಹೋಲಿಸಿದ್ರೆ ಜಾಸ್ತಿನಾ ಕಮ್ಮಿನ ರೇಟು? ಚಿಂತಾಮಣಿ ಜಾಸ್ತಿ. ಜಾಸ್ತಿ ಆಗುತ್ತಲ್ವ ರೇಟು? ಇಲ್ಲಿ ಕಮ್ಮಿ ಆಗುತ್ತೆ ಸರ್ ಇದಕ್ಕಿಂತ ಒಳ್ಳೆ ಟಾಪ್ ಕ್ವಾಲಿಟಿ ಬರ್ತದೆ ಅಲ್ಲಿ. ಹಾಂ, ಅದಕ್ಕೆ ಅಂದರೆ ಬೆಲೆ ಅನ್ನೋದು ಬ್ರೀಡ್ ಮೇಲೆ ಹೋಗುತ್ತೆ ಅಂತೀರ ಅಲ್ಲಿ? ಓಕೆ, ಹಾಂ, ಓಕೆ, ಥ್ಯಾಂಕ್ಸ್ ಅಣ್ಣ. 10,000ದಿಂದ ಬರ್ತವೆ. ಹಾಂ ಹಾಂ 40, 45, 50,000 ಲೆಕ್ಕ ಬರ್ತದೆ ಹಾಂ. ಚಿಂತಾಮಣಿ. ನೀವು ಪ್ರತಿ ವಾರನೇ ಈ ಮಾರ್ಕೆಟಿಗೆ ಬಂದಿರ್ತೀರಲ್ಲ? ಪ್ರತಿ ವಾರ ಇದೆ. ಬಂದಿರ್ತೀರ. ಓಕೆ, ಥ್ಯಾಂಕ್ಸ್ ಅಣ್ಣ. ಎಷ್ಟು ಖರೀದಿ ಮಾಡಕ್ಕೆ ಬಂದಿದ್ದೀರಾ, ಸೇಲ್ ಮಾಡಕ್ಕೆ ಬಂದಿದ್ದೀರಾ ಅಣ್ಣ ನೀವು? ಸೇಲು ಮಾಡ್ತೀವಿ, ಇಲ್ಲಿ ಬಂದು ತಗೊಂಡು ಹೋಗ್ತೀವಿ. ಹೌದಾ? ನೀವು ಈ ಮಾರ್ಕೆಟಲ್ಲಿ ಖರೀದಿ ಮಾಡಿದ್ರೆ ಇವತ್ತು ಸೇಲ್ ಮಾಡಿದ್ರಣ್ಣ? ಇವತ್ತು ಸೇಲ್ ಮಾಡಿ 2 ಸೇಲ್ ಮಾಡಿದ್ರೆ 3 ತಗೊಂಡು. ಹೌದಾ? ನೀವು ವ್ಯಾಪಾರಸ್ಥರು ಹಂಗಾರೆ? ಅಣ್ಣ, ಯಾವ್ಯಾವ ಮಾರ್ಕೆಟ್ ಹೋಗ್ತೀರಾ ನೀವು? ನಾವು KE ಟೆಂಪಲ್, ಹಾಂ, KG ಟೆಂಪಲ್, ತಿಪ್ಟೂರು, ಹಾಂ, ಒಂದು ಚಂದ್ರಾಯಪಟ್ಟಣ, ಚಂದ್ರಾಯಪಟ್ಟಣ, ಇವೆಲ್ಲ ತಂದು ಇಲ್ಲಿ ಚಿಂತಾಮಣಿ ಸಂತೆಯಲ್ಲಿ ಸೇಲ್ ಮಾಡೋದು. ಚಿಂತಾಮಣಿ ಸಂತೆಗೆ ಸೇಲ್ ಮಾಡ್ತೀರಾ? ಈಗ ಇಲ್ಲಿ ಬುಧವಾರ ಒಂದು ಸಂತೆ ಆಗುತ್ತೆ, ಯಾವುದಣ್ಣ? ಹೊರನಹಳ್ಳಿ ಸಪ್ಲ ಪರಿಚಯ. ಓಕೆ ಅಣ್ಣ. ಹಾಂ ಅಲ್ಲಿ ಹೋಗಿ ಸೇಲ್ ಮಾಡ್ತೀವಿ. ಹಾಂ ಅಣ್ಣ. ಇಲ್ಲಿ ಬರೋರೆಲ್ಲ ನಮ್ಮೂರವ್ರು, ಮುಳ್ಳೂರವ್ರು ಬಿಟ್ಟರೆ ಇಲ್ಲಿ ಯಾರು ಇಲ್ಲ. ಹಾಂ 5 ಗಾಡಿ 6 ಗಾಡಿ ಬರ್ತದೆ. ಹಾಂ. ಯಾರೋ ರೈತರಿಗೆ ಮಾರ್ಕೊಂಡು ವ್ಯಾಪಾರಸ್ಥರು ಮಾರಿಬಿಟ್ಟು ಹೌದಾ? ನಾವೆಲ್ಲ ಸುತ್ತಿ ತರೋದು. ಹಾಂ ವಾರಕ್ಕೆ ಒಂದು ದಿವಸ ಬಂದು ಇಲ್ಲಿ ಮಾರಿಬಿಟ್ಟು ಹೋಗೋದು. ಇಲ್ಲಿ ಮಾರಿ ಮಿಗಿಲಿರೋ ಇನ್ನೂ ಮನೇಲಿ ಇರ್ತವೆ. ಹಾಂ. ಅವ್ರು ನಾಳೆ ಚಿಂತಾಮಣಿಯಲ್ಲಿ ಸೇಲ್ ಮಾಡ್ತೀವಿ. ಹೌದಾ? ಪ್ರತಿ ವಾರನೂ ಹೋಗ್ತೀರಾ ಹಾಗಾದ್ರೆ? ಪ್ರತಿ ವಾರನೂ ಇರ್ತವೆ. ಹೌದಾ? ಅಣ್ಣ, ಮೊದಲು ಹೇಗೆ ನಡೀತಿತ್ತು ಈ ಮಾರ್ಕೆಟ್? ಮಾರ್ಕೆಟ್ ತುಂಬ ಭರ್ಜರಿಯಾಗಿ ನಡೀತಿತ್ತು. ಹ್ಞೂ. ಇಲ್ಲಿ ಭರ್ಜರಿ ಅಂದರೆ ಎತ್ತುಗಳು, ಎಮ್ಮೆಗಳು ಎಲ್ಲ ಸಿಕ್ಕಾಪಟ್ಟೆ ದನ ಬರ್ತಾಯಿತ್ತು. ಹಾಂ. ಈಗ ಇಲ್ಲಿ ಒಂಥರ ಹೇಳ್ಬಾರ್ದು, ಹಾಂ. ಈ ರಾಜಕೀಯದಿಂದ ಹಾಂ. ಸಂತೆ ನಿಂತು ಹಾಂ. ಏನೋ ಇವಾಗ ಇರೋದ್ರಲ್ಲಿ ಈಗ ಇಷ್ಟು ವಾದ ಸೇರ್ತದೆ. ಹ್ಞೂ. ಇದೆಲ್ಲ ಹೂ ಮಾರ್ಕೆಟ್ ಮಾಡ್ತಾರೆ ಅಂತ. ಇದು ಇಲ್ಲಿ ಜಾಗ ಇಲ್ಲಿ ಬೇರೆ ಕಡೆ ನಾವು ಮಾಡ್ತಾರೆ. ಮೊದಲು ಈ ಮಾರ್ಕೆಟ್ ಫುಲ್ ಇರೋದಾ? ಇದೆಲ್ಲ ಇತ್ತು. ಹೌದಾ? ಎಲ್ಲ ಅಲ್ಲಿ ಅದು ಕಟ್ಟಿದ್ರಲ್ಲ ಬಿಲ್ಡಿಂಗ್, ಅದು ಹಾಂ. ಇದೆಲ್ಲ ಇದ್ದಿತ್ತು. ಹಾಂ. ಈಗ ಇಷ್ಟ್ರಾಗೈತೆ. ಹಾಂ. ಓಕೆ, ಒಂದು ಮಟ್ಟಿಗೆ ನಡೀತಾ ಇದೆ. ಬರೋ ಕರುಗಳು ಮಾತ್ರ ಕಡಿಮೆ, ಬರೀ ಸಾಕಕ್ಕರ ಬರ್ತಾವೆ ಅಷ್ಟೇ. ಓಕೆ ಅಣ್ಣ. ಈಗ ಎಲ್ಲೆಲ್ಲಿಂದ ಬರ್ತಾರಣ್ಣ ಇಲ್ಲಿ ಖರೀದಿ ಮಾಡೋದಕ್ಕೆ? ಇಲ್ಲಿ ಖರೀದಿ ಮಾಡೋಕ್ಕೆ ಗೌರಿಬಿದ್ನೂರು ಅಂಚನಲ್ಲಿ, ಹಾಂ. ಅಲ್ಲಿ ಸಂತೆ ಆಗಿದ್ದೈತೆ. ಹಾಂ. ಪಾಪ ಇವರು ಇಲ್ಲಿಂದ ತಗೊಂಡಾಗ ಅಲ್ಲಿ ಮಾಡ್ತಾರೆ. ಇವೆಲ್ಲ ಒಂದೊಂದು ಹೊಸ ಕರ ಬಂದು ಲಕ್ಷ, 1.5 ಲಕ್ಷ ಮೇಲೆ ಮಾಡ್ತಾರೆ ಹಾಂ. ಸಾಕಿದ್ರೆ. ಹಾಂ. ಸಾಕೋದು ಬೇಕು. ಹ್ಞೂ. ಅಲ್ಲ ಜಾತಿ ಕರ ಅಂದರೆ ಈಗ ರೇಟ್ ಹೇಗಿದೆ ಅಣ್ಣ? ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ? ಕಡಿಮೆನೇ ಅಣ್ಣ. ಕಡಿಮೆ ಇದೆಯಾ? ಹಾಂ. ಇನ್ನು ಇವೆಲ್ಲನೂ ಹಾಂ. ನಮ್ಗೆ ಇದು ಹಳ್ಳಿಗೆ ಹೋದ್ರೆ 50,000 ಮೇಲೆ ಹೇಳ್ತಾರೆ. ಹಾಂ. ಇನ್ನೇನು ಈ ಸಂತೆ ವ್ಯಾಪಾರ ಹ್ಞೂ. ಹೆಂಗೆ ತಂದೆ ಇರ್ತಾರೆ, ಮಾರೇಬೇಕು. 500,000 ಹೆಚ್ಚು ಕಮ್ಮಿ ಮಾಡಿ. ಹಾಂ. ಓಕೆ. ಇಲ್ಲಿ ಚಿಂತಾಮಣಿಗೆ ಹೋಲಿಸಿದ್ರೆ ಜಾಸ್ತಿ ಆಗುತ್ತಾ, ಕಡಿಮೆ ಆಗುತ್ತಾ ರೇಟ್? ಚಿಂತಾಮಣಿ ಜಾಸ್ತಿನ ರೇಟ್ ಜಾಸ್ತಿ ಆಗುತ್ತಲ್ವಾ? ಹಾಂ. ಅಂದರೆ ಅಲ್ಲಿ ಜಾಸ್ತಿ ಜನ ಬಂದಿರ್ತಾರೆ, ಬೇಡಿಕೆ ಜಾಸ್ತಿ ಇರ್ತದೆ. ಓಕೆ, ಥ್ಯಾಂಕ್ಸ್ ಅಣ್ಣ. ಹಾಂ. ಏನು ಹೇಳ್ತೀರಿ ಇದಕ್ಕೆ ಪ್ರೈಸು? ಎಷ್ಟು ಕೊಡ್ತೀರಾ? 23,000. ಫೈನಲ್ ಎಷ್ಟು ಕೊಡ್ತೀರಾ? ಒಂದು 15 ಒಳಗೆ ಕೊಡ್ತೀರಾ? ಆಗಲ್ಲ. ಓಕೆ. ಎಲ್ಲಿಂದ ತೊಗೊಂಬಂದಿದ್ದೀರಾ ಇದನ್ನ? ನಿಮ್ಮೂರು? ನಮ್ಮೂರಿಲ್ಲ, ದೇವಸ್ಥಾನ. ಹೌದಾ? ಪ್ರತಿ ವಾರನೂ ಬರ್ತೀರಾ? ಪ್ರತಿ ವಾರನೂ ಈ ಮಾರ್ಕೆಟಿಗೆ ಬರ್ತೀರಾ? ಯಾವಾಗನ? ಓಕೆ, ಇದನ್ನು ಸೇಲ್ ಮಾಡೋಕ್ಕೋಸ್ಕರ ಬಂದಿದ್ದೀರಾ? ರೈತರಾ ನೀವು? ಓಕೆ ಅಣ್ಣ, ಏನು ಹೇಳ್ತೀರಿ ಈ ಕರುಗೆ? 12,000ನಾ? ಫೈನಲ್ ಎಷ್ಟಕ್ಕಾಗುತ್ತೆ? ಫೈನಲ್ ಎಷ್ಟು 10,000? ಹಾಂ, 10 ಮೇಲೆ ಕೊಡ್ತೀರಾ? ಓಕೆ. ನೀವು ಎಲ್ಲಿಂದ ಬಂದಿರೋದು? ಪ್ರತಿ ವಾರನೂ ಬರ್ತೀರಾ ಈ ಮಾರ್ಕೆಟ್ಗೆ? ಮಾರಕ್ಕೆ ಬರ್ತೀರಾ? ಓಕೆ. ಅಂದರೆ ನೀವು ಬೇರೆ ಕಡೆಯಿಂದ ಖರೀದಿ ಮಾಡಿ ಇಲ್ಲಿ ತಂದು ಸೇಲ್ ಮಾಡ್ತೀರಾ? ಓಕೆ ಅಣ್ಣ. ಎಷ್ಟು ಕರುಗಳು ತಂದಿದ್ದೀರಾ ನೀವು? 5? ಹಾಂ ಹಾಂ. ಎಷ್ಟು ಸೇಲ್ ಮಾಡಿದ್ರಿ ಈಗ? 3 ಸೇಲ್ ಮಾಡಿದ್ರಿ. ಇನ್ನೆಷ್ಟು ಉಳಿದಿದೆ? ಇನ್ನು 3 ಇದ್ದಾವೆ. ಓಕೆ ಅಣ್ಣ. ಒಂದು ಸ್ವಲ್ಪ ಪ್ರೈಸ್ ಹೇಳಿ ಅಣ್ಣ, ಏನು ಹೇಳ್ತೀರಾ ಇದಕ್ಕೆ? ಹಾಂ, ಫಸ್ಟ್ ಒನ್ ಹೇಳಿ. 14,000. ಫೈನಲ್ ಎಷ್ಟಕ್ಕಾಗುತ್ತೆ? 12,000ನಾ? ಇದು ಮಧ್ಯೆ ಇರೋದು? ಹಾಂ, 16,000. ಫೈನಲ್ ಎಷ್ಟಕ್ಕಾಗುತ್ತೆ? 14,000ನಾ? ಏನು ಏಜ್ ಇವಕ್ಕೆಲ್ಲ? ಎಷ್ಟು ಇದಕ್ಕೆ ಎಷ್ಟು? 8-9 ತಿಂಗಳಿದ್ದಾವ? ಸೇಮ್ ಹೆಚ್ಚು ಕಮ್ಮಿ ಅಷ್ಟೇ ಇದಲ್ವಾ? ಓಕೆ. ಇದಕ್ಕೇನು ಹೇಳ್ತಾರಣ್ಣ ಪ್ರೈಸು? ಹಾಂ, ಇದು ಹಾಂ 14. ಫೈನಲ್ ಎಷ್ಟಕ್ಕಾಗುತ್ತೆ? ಅವನ್ಕೊಂದು ಹುಡುಗಿ ಬೇಕು ಹಂಗೆ. 12,000ನಾ? ಓಕೆ. ಪ್ರತಿ ವಾರ ಈ ಮಾರ್ಕೆಟಿಗೆ ಬರ್ತೀರಾ?
ಬರೀ ನಾಟಿ ಕರುಗಳನ್ನ ತಂದು ಮಾರ್ತೀರಾ? ಬರೀ ನಾಟಿ ಕರುಗಳನ್ನ? ಓಕೆ. ದೊಡ್ಡ ಹಸುಗಳು ಇಲ್ಲೆಲ್ಲ ಬರಲ್ಲಲ್ವಾ? ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಾ ನೀವು? ಚಿಂತಾಮಣಿ ಬಿಟ್ಟರೆ ಇಲ್ಲಿಗೆ, ಅಲ್ಲಿ ನಾಟಿ ಕರುಗಳನ್ನ ತಂದಿರ್ತೀರಾ? ಓಕೆ ಅಣ್ಣ. ಎಷ್ಟು ಕರುಗಳು ತಂದಿದ್ದೀರಾ ನೀವು? 4 ಕರುಗಳಾ? ಎಲ್ಲ ನಾಟಿ ಕರುಗಳನ್ನ ನೀವು ಸೇಲ್ ಮಾಡೋದು? ಓಕೆ. ನೀವು ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರಣ್ಣ? ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮಾರ್ಕೆಟ್ ಚೆನ್ನಾಗಿ ನಡೀತಿದೆ ಈಗ? ಓಕೆ. ಮೊದಲು ತುಂಬ ಚೆನ್ನಾಗಿ ನಡೀತಿತ್ತಣ್ಣ? ಇಲ್ಲಿ ಮಾರ್ಕೆಟ್ ಹೆಂಗೆ ನಡೀತಿತ್ತು ಮೊದಲು? ಮತ್ತೆ ನಡೀತಿದೆ. ಓಕೆ. ಕರೋನಾದಿಂದ ಸ್ಟಾಪ್ ಆಗಿರೋದಲ್ವಾ ಇದು? ಅದಾದ್ಮೇಲೆ ಇವಾಗ ನಡೀತಾ ಇದೆ ಮತ್ತೆ. ಓಕೆ. ನಿಮ್ಮ ಕರುಗಳ ಪ್ರೈಸ್ ಹೇಳಿ ಅಣ್ಣ. ಅದು ಫಸ್ಟ್ ಒನ್ ಏನಾಗುತ್ತೆ ಅಣ್ಣ ಪ್ರೈಸು? 10,000 ಹೇಳ್ತೀನಿ. 10,000ನಾ? ಓಕೆ. ಫೈನಲ್ ಎಷ್ಟಕ್ಕೆ ಆಗುತ್ತೆ ಅಣ್ಣ ಅದು? ಫೈನಲ್ ಏನೋ ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಂಡು ಕೊಟ್ಬಿಡ್ತೀವಿ. ಓಕೆ ಅಣ್ಣ. ಇದು ಸೆಕೆಂಡ್ ಒನ್ ಏನು ಹೇಳ್ತೀರಣ್ಣ ಅದು? ಅಣ್ಣ ಅದು 8,500 ಹೇಳ್ತೀನಿ. 8,500 ಹೇಳ್ತೀರಾ? ಫೈನಲ್ ಎಷ್ಟಕ್ಕೆ ಆಗುತ್ತೆ ಅಣ್ಣ ಅದು? ಏನೋ ಒಂದು 500 ರೂಪಾಯಿ ಹೆಚ್ಚು ಕಮ್ಮಿ, 500 ಹೆಚ್ಚು ಎಲ್ಲ ಕಮ್ಮಿ ಅಷ್ಟೇ ಬಿಟ್ಬಿಡೋದು, ಕಮ್ಮಿ ಹೇಳ್ತೀವಿ ನಾವು. ಹಾಂ. ಇದು ಅದು 10,000. 10,000 ಫೈನಲು? ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೆಚ್ಚು ಕಮ್ಮಿ ಆಗುತ್ತೆ. ಇದು ಅದು 10,000. 10,000ನಾ? ಓಕೆ. ಅಂಕಲ್ ಏನು ಹೇಳ್ತೀರಿ ಇದು ಪ್ರೈಸು? 8. ಯಾವ ಬ್ರೀಡ್ ಇದು? ದೇಣಿ, ಧರ್ಮಸ್ಥಳ ಕಡೆ ಬ್ರೀಡಾ? ಓಕೆ. ಇಷ್ಟೇ ಬೆಳೆಯೋದಾ ಇನ್ನೂ ಬೆಳೆಯುತ್ತಾ? ಓಕೆ. ಮಲ್ನಾಡ್ ಗಿಡ್ಡ ಅಂತಾರಲ್ಲ ಅದಾ? ಹಾಂ, ಎಸ್. ಓಕೆ. ಎಷ್ಟು ತಿಂಗಳು ಕರು ಐತೆ ಇದು? 5 ತಿಂಗಳು ಕರು ಐತಾ? ಓಕೆ. ಏನು ಹೇಳ್ತೀರಾ ಪ್ರೈಸ್ ಇದಕ್ಕೆ? ಎಷ್ಟು ಹೇಳ್ತೀರಾ ಅಮೌಂಟು? 2 8,000. ಹಾಂ. ಓಕೆ. ಫೈನಲ್ ಎಷ್ಟು ಕೊಡ್ತೀರಾ? 4,000? 6,000 ಬಂದರೆ ಕೊಡ್ತೀರಾ? ಓಕೆ.